ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನಿತಾ ಬ್ಲಾಗ್ಸ್. ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನಿನ್ನೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು, ನಾಳೆಯಿಂದ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಇನ್ಮೇಲೆ ವ್ಲಾಗ್ ಮಾಡಬೇಕು ಅಂತ ಹೇಳಿ. ಯಾಕಂದರೆ ಇವಾಗ ಸ್ವಲ್ಪ ಭಾಳ ಗ್ಯಾಪ್ ಮಾಡತ್ತೀನಿ ವ್ಲಾಗ್ ಅಪ್ಲೋಡ್ ಮಾಡೋದು. ಸೊ ನಿನ್ನೆನೇ ಒಂದು ಸ್ವಲ್ಪ ಏನೋ ಮೋಟಿವೇಶನ್ ಮಾಡ್ಕೊಂಡಿದ್ದೆ, ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗನ್ನು ಹಾಕಬೇಕು ಅಂತ ಹೇಳಿ. ಆ್ಯಂಡ್ ಯಾವತ್ತು ಬೆಳಿಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಏನಾಯಿತು ಅಂದರೆ ಪ್ರಜಿತ ಮತ್ತು ವಿಜುಂದ ಇಬ್ಬರು ಸಲುವಾಗಿ ಮತ್ತೆ ಮರೆತುಬಿಟ್ಟೆ ವ್ಲಾಗನ್ನು, ಅಂದರೆ ವಿಡಿಯೋ ಮಾಡ್ಕೋದನ್ನು ಮರ್ತೇ ಬಿಟ್ಟೆ. ಹಾಗೆ ಒಂದು ಸಲ ಪ್ರಜಿತ ಕಾಡ್ತಿರ್ತಾನೆ, ಒಂದು ಸಲ ವಿಜು ಕಾಡ್ತಿರ್ತಾಳೆ. ಸೊ ಅವ್ರ ಮಧ್ಯದಲ್ಲಿ ನಾನು ಫೋನ್ ಹಿಡ್ಕೊಂಡು ಅಡ್ಡಾಡೋದು ನನಗೂ ಇದಾಗಲ್ಲ. ಸೊ ಹೀಗಾಗಿ ಮತ್ತು ವ್ಲಾಗ್ ಮಾಡೋದು, ವಿಡಿಯೋ ಶೂಟ್ ಮಾಡ್ಕೊಳ್ಳೋದು ಮರೆತೆ. ಹಾಗೆ ಸ್ವಲ್ಪ ರ್ಯಾಂಡಮ್ ಆಗಿ ಇವತ್ತೆಲ್ಲ ಏನೇನಾಗುತ್ತೆ ಅದನ್ನೆಲ್ಲರೂ ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ಮೈ ಚಾನಲ್. ಅವ್ರು ಪವಿತ್ರ ಚಿಕ್ಕಿ ನೀರಿನ ಬಾಟಲ್ ಒಳಗೆ ನೀರು ಕುಡಿತಾನೆ ನೋಡ್ರಿ. ಅಕ್ಕಿ ಡೈಲಿ ಹೈಡ್ರೇಟ್ ಇರಬೇಕು ಅಂಥೇಳಿ ಈ ಥರ ಬಾಟಲ್ ತರಿಸ್ಕೊಂಡಳು ನೀರು ಕುಡಿಯೋಕೆ. ಅಕ್ಕಿ ಬಾಟಲ್ ನೋಡಿದಂದ್ರೆ ಮುಗಿತು, ಅವಂಗೂ ಇದೇ ಬಾಟಲ್ ಬೇಕಾಗ್ತೈತಿ ನೀರು ಕುಡಿಯೋಕೆ. ಅವನದು ಒಂದು ಐತಿ ಇದೇ ಥರನೇ, ಬಿಟ್ಟು ಸ್ಮಾಲ್ ಐತಿ. ಅವಂಗೆ ಅಕ್ಕಿ ಪವಿತ್ರ ಚಿಕ್ಕಿ ಬಾಟಲ್ಲೇ ಬೇಕಾಗ್ತೈತಿ ಅವಂಗೆ. ಕುಡಿ ಸಾಕು ಅಮ್ಮ. ಅದೊಂದು ಇವಾಗ ಟಿಫಿನ್ ಆಯಿತು, ಟಿಫಿನ್ ಕಮ್ ಲಂಚ್ ಅವನದು. ಮಾರ್ನಿಂಗ್ ರೈಸ್ ಆ್ಯಂಡ್ ಮೊಸರು ತಿನ್ನಿಸ್ತೀನಿ, ರೈಸ್ ಆ್ಯಂಡ್ ಕರ್ಡ್, ಅನ್ನ ಮೊಸರು. ಸೊ ಅದೇ ಡೈಲಿ ಬ್ರೇಕ್ಫಾಸ್ಟ್ ಆಯಿತು, ಲಂಚು ಆಯಿತು ಅಂತ ಹೇಳಿ ಡೈಲಿ ಅನ್ನ ಮೊಸರನ್ನೇ ತಿನ್ನಿಸ್ತೀನಿ. ಒಂದೊಂದು ಸಲ ಉಪ್ಪಿಟ್ಟು ತಿನ್ನಿಸ್ತೀನಿ. ಆಮೇಲೆ ದೋಸೆ ಮಾಡಿದರೆ ದೋಸೆ, ಇಡ್ಲಿ ಮಾಡಿದರೆ ಇಡ್ಲಿ, ಇಷ್ಟೇ. ಇಡ್ಲಿ ಅಂತೂ ಕಡಿಮೆನೇ, ಜಾಸ್ತಿ ತಿನ್ನೋದೇ ಇಲ್ಲ ಇಡ್ಲಿ. ದೋಸೆ ಮಾಡಿದರೆ ಒಂದು ಹಾಫ್ ದೋಸೆ ತಿಂತಾನೆ ಅಷ್ಟೇ. ಇಷ್ಟಪಟ್ಟು ತಿನ್ನೋದಂದರೆ ಕರ್ಡ್ ರೈಸ್ ಅಷ್ಟೇ. ಸೊ ಹೀಗಾಗಿ ಹೆಂಗಾದರೂ ಮನೆಯಲ್ಲಿ ಗಟ್ಟಿ ಮೊಸರು ಇರುತ್ತೆ. ಸೊ ಹೀಗಾಗಿ ಕರ್ಡ್ ರೈಸೇ ತಿನ್ನಿಸ್ತೀನಿ. ಸೊ ಇಷ್ಟು ಚಿಕ್ಕ ಮಕ್ಕಳಿಗೆ ಬೆಳಗ್ಗೆನೇ ಅನ್ನ ಮೊಸರು ಅದು ಇದು ಏನೇನೋ ಇರುತ್ತೆ, ಅಂತ ತಿನ್ನಿಸ್ಬಾರ್ದು ಇದನ್ನು ತಿನ್ನಿಸ್ಬಾರ್ದು ಅಂತೇಳಿ ನಾವು ಯಾವುದು ಫಾಲೋ ಮಾಡಲ್ಲ. ಸೊ ನಾವು ಸಣ್ಣಾಗಿದ್ದಾಗಿಂದ ಏನು ತಿನ್ಕೊಂಡು ಬೆಳೆದಿದ್ದೀವಿ ಅದನ್ನೇ ತಿನ್ನಿಸ್ತೀನಿ. ಆ್ಯಕ್ಚುಲಿ ಒಂದು ಏನು ಶೇರ್ ಮಾಡಬೇಕು ಅಂತ ಅಂದರೆ, ನಾವು ಮುಂಚೆ ಸ್ಕೂಲಿಗೆ ಹೋಗ್ತಿದ್ವಿ ಅಲ್ಲ. ಸೊ ಹೈಸ್ಕೂಲ್ಗೆ, ಆಮೇಲೆ ಪ್ರೈಮರಿ ಸ್ಕೂಲಿಗಂತೂ ನಂದು ಬೇರೆ ಕಡೆ ಆಗಿದೆ. ಸೊ ಅವಾಗ ಬೇರೆ ಇತ್ತು ಟಿಫಿನ್ ನಂದು ಸ್ಟೈಲು. ಬಟ್ ಇವಾಗ ಇಲ್ಲಿ ಅಂದರೆ ನಾ ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ಡೈಲಿ ಮೊಸರನ್ನೇ ತೊಗೊಂಡು ಹೋಗ್ತಿದ್ವಿ ಬಾಕ್ಸ್ಗೆ. ಸ್ಕೂಲಲ್ಲಿ ನಮಗೆ ಅನ್ನ ಸಾಂಬಾರು ಇತ್ತು. ನಾವು ಗೌರ್ಮೆಂಟ್ ಹೈಸ್ಕೂಲಲ್ಲೇ ಕಲ್ತಿದ್ದು. ಸೊ ಹೀಗಾಗಿ ಡೈಲಿ ಅನ್ನ ಸಾಂಬಾರು ಇರ್ತಿತ್ತು. ಬಟ್ ಆದ್ರೂ ಒಂದೊಂದ್ಸಲ ಊಟ ಮಾಡ್ತಿರ್ಲಿಲ್ಲ ಅಲ್ಲಿ. ಆಲ್ಮೋಸ್ಟ್ ರೇರು ಸ್ಕೂಲಲ್ಲಿ ಊಟ ಮಾಡಿದ್ದು, ಅನ್ನ ಸಾಂಬಾರು ಇರ್ತಿತ್ತು. ಬಟ್ ರೇರ್ ಊಟ ಮಾಡ್ತಿರ್ಲಿಲ್ಲ ನಾವು ಜಾಸ್ತಿ. ಕೆಲವೊಂದ್ಸಲ ಊಟ ಮಾಡ್ತಿದ್ವಿ ಅಷ್ಟೇ. ಡೈಲಿ ಅನ್ನ ಮೊಸರನ್ನೇ ಬಾಕ್ಸ್ಗೆ. ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ರೈಸ್ ಒಂದು ಮಾಡಿರ್ತಿದ್ರು, ದೇವ್ರ ನೈವೇದ್ಯಕ್ಕಾಯಿತು ನಮಗಾಯಿತು ಅಂತ ಹೇಳಿ. ಸೊ ಡೈಲಿ ಅನ್ನ ಮೊಸರನ್ನೇ ಕಟ್ಕೊಂಡು ಹೋಗ್ತಿದ್ವಿ, ಅದನ್ನೇ ತಿಂತಿದ್ವಿ. ಒಂದೊಂದ್ಸಲ ಅದನ್ನೇ ತಿಂದು ಹೋಗ್ತಿದ್ವು. ಏನೂ ಅವಾಗ ಆಪ್ಷನ್ ಇರ್ತಿರ್ಲಿಲ್ಲ, ಅದು ಬೇಕು ಇದು ಬೇಕು. ಇವಾಗಿನ ಹುಡುಗರ ಥರ ಅವಾಗೇನೂ ಆಪ್ಷನ್ ಇರ್ತಿರ್ಲಿಲ್ಲ ನಮಗೆ, ಅದು ಬೇಕು ಇದು ಬೇಕು ಅಂತ ಹೇಳಿ. ಏನಿರುತ್ತೆ ಅದನ್ನೇ ತಿಂದು ಹೋಗ್ತಿದ್ವಿ. ಆಮೇಲೆ ಬಾಕ್ಸಿಗೂ ಅದನ್ನೇ ಕಟ್ಕೊಂಡು ಹೋಗ್ತಿದ್ವಿ. ಸೊ ಹಾಗಾಗಿ ಪ್ರದೀಪ್ತನಿಗೂ ರೈಸ್ ಮೊಸರನ್ನೇ ತಿನ್ನಿಸ್ತೀನಿ ಮಾರ್ನಿಂಗ್ ಟೈಮಲ್ಲಿ. ಅವನು ಒಂದು ಇಷ್ಟಪಟ್ಟು ತಿಂತಾನೆ. ಏನು 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 ಬರ್ಬಾತು ಪ್ರೆಸ್, ಸ್ಟ್ರಾಂಗ್ಲಿ ಪ್ರೆಸ್. ಬೆಲ್ಟ್ ಕಟ್ಟೆವು, ನೀನು ಏನು ಮಾಡಾರ ನೀವವ ಯಾವ ನೀನವ ಏನು ಮಾಡಾರ? ಫ್ರೆಂಡ್ಶಿಪ್ ಬೆಲ್ಟ್ ಇಮ್ಲವ ನೀನ ಫ್ರೆಂಡ್ಸನ ಪ್ರೈತೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ. ಥ್ಯಾಂಕ್ಸ್ ಕೊಡ ಈಗ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ರೈತ ಹೇಳ್ದಾನ, ಪ್ರೈತಿ ಎಲ್ಲ ತಿನ್ನಿತ್ತು ಮೇನ ಒಂದು ದಿನದ ಪಗಾರ ಕೊಡ್ಬೇಕು ಅವಂಗೆ, ಆಳಿಂದ ಒಂದು ಆಳಿನ ಪಗಾರ. ಸತ್ಯಪ್ಪಣ್ಣ ಒಂದು ಆಳಿನ ಪಗಾರ ಕೊಡ್ಬೇಕು ಅವಂಗೆ, ತಿನ್ನಿತ್ತು ಮೇನವ. ಇವೆಲ್ಲ ಸ್ವೀಟ್ ಕಾರ್ನು, ನಮ್ಮ ಹೊಲದಾಗ ಹಾಕಿರುವಂಥ ಸ್ವೀಟ್ ಕಾರ್ನ್.
ಸೊ ಸ್ವೀಟ್ ಕಾರ್ನ್ ಬೆಳೆದಿದ್ವಿ, ಅವನ್ನ ನಿನ್ನೆ ಮಾರಿದ್ರು. ಇವೆಲ್ಲ ಉಳಿದಿದ್ದು ಮತ್ತು ಬೇರೆ ಕಡೆ ಮಾರ್ಕೆಟ್ಗೆ ಶಿಫ್ಟ್ ಮಾಡತ್ತಾರು. ಪ್ರದು ಏನು ಮಾಡಿದಿ? ಒಟ್ಟು ಅಜ್ಜನ ಸುತ್ತ ಅವ ತಾನು ದಗದ ಮಾಡಂಗಿಲ್ಲ, ಅಜ್ಜನೂ ದಗದ ಮಾಡಿ ಗುಡ್ಸಂಗಿಲ್ಲ ಅಲ್ಲ. ಇಲ್ಲಿ ನೋಡ್ರಿ ನನ್ನ ಸೊಸ್ತಾರ ಇಬ್ಬರು ಸೀರೆ ಉಟ್ಕೊಂಡು ಫೋಟೋ ಹೊಡ್ಕೊಳತ್ತಾರು. ಫಂಕ್ಷನ್ ಐತಿ ಇವತ್ತು, ಪೂಜೆ ಐತಿ ಮನ್ಯಾಗ. ಸೊ ಸೀರೆ ಉಟ್ಕೊಂಡು ರೆಡಿ ಆಗ್ಯಾರು. ಪುಟ್ಟೆ ಪುಟ್ಟೆ ನಾನು ಯೂಟ್ಯೂಬ್ದಾಗ ನಿನ್ನ ಫ್ಯಾನ್ಸ್ ಬಾ ಬಂದಾರು. ಫೋಟೋ ಹೊಡ್ಕೊರಿ. ಮಾದೇವ್ ओम शांतिरस्तु पुष्टिवस्तु अविक्रमस्तु आरोग्यमस्तु धनधान्य समृद्धिरस्तु दीर्घमायुः हरः ओम अग्रवे नमो तवातने नमः विष्णुवत्तने नमः वेदप्रियाय नमः नादप्रियाय नमः सकलपीडादोषनिवारणपूर्वकम् ओम तस्तयोराग्ने महे गातुं यज्ञाय गातुं विद्यपतमे देवी एतस्तिरस्तु नः तस्मानसेभ्यः ऊर्ध्वन्ति जनेषितं शक्नोस्तु देवदे समस्तपापविमोचनाय ओम श्रीवरदमोक्तवे नमो नमः शिवसाम्बजे नमः पार्वतीपति शिव हर हर महादेव ओम शांतिरस्तु पुष्टिवस्तु अविघ्नमस्तु आरोग्यमस्तु धनधान्य समृद्धिरस्तु दीर्घमायुः सकलपीडादोषनिवारणार्थम् ओम चत्वारिंगाद्रियोत्सवादात् वेतरदिदप्तस्तात् वस्यादितावद्दर्शवन औरवे देवहो देवमत्यागमाविवेशः हरः ओम अग्निं ध्यायामि चत्वारिंगाद्रियोत्सवादात् वेतरदिदप्तस्तात् वस्यादितावद्दर्शवन औरवे देवहो देवमत्यागमाविवेशः ओम चरणं पवित्रं विदधं पुराणमेन पूजस्त्रदृष्टानि तेन ಮಾಡತಾನೆ ಅಬ್ದುಲ್ ಆನಂದ ಬುಣೋ ಭುವನೇಶ್ವರಿ सकल दुर्दोष निवारण पूर्वकं पीडा दोष निवारणार्थं ओम ह्रां क्रीं क्रीं नमः गणपतये वर वरद सर्वधनं मे वशमानाय ओम गं गणपतये नमो नमः ओम शांतिरस्तु पुष्टिमस्तु अविघ्नमस्तु आरोग्यमस्तु धनधान्य समृद्धिरस्तु दीर्घमायुः सकल पीडा दोष निवारणार्थं सकल दुर्दोष निवारणार्थं श्रीमन्महागणपतये वर वरद सर्वधनं मे वशमानाय श्रीमन्महागणपतये नमः हरः ओम अग्नवे नमः ब्राह्मको भवः मम अभिमुखो भवः ब्राह्मको भवः मम अभिमुखो भवः इष्टार्थप्राप्तिसिद्धिरस्तु हरः ओम अग्नवे नमो नमः उतवासने नमः कृष्णवर्तने नमः वेदप्रियाय नमः नादप्रियाय नमः अग्निदेवाय नमो नमः इष्टार्थप्राप्तिसिद्धिरस्तु ಅನ್ನಪೂರ್ಣೇಶ್ವರಿ ಪೂಜೆ, ಆಮೇಲೆ ಹೋಮ ಹಾಕ್ಸತ್ತೀವಿ ಮನೆಯಲ್ಲಿ. ಪೂಜೆ ಹೇಳಿದರು ಸ್ವಾಮೀಜಿಯವರು. ಸೊ ಹಿಂಗಾಗಿ ಪೂಜೆ ಹಾಕ್ಸತ್ತೀವಿ, ಅದೇ ಪೂಜೆ ಮಾಡತ್ತೀವಿ ಮನೆಯಲ್ಲಿ ಇವಾಗ. ಇದು ನಮ್ಮ ದೊಡ್ಡಪ್ಪನ ಮನೆ. ಆ್ಯಕ್ಚುಲಿ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಪೂಜೆ ಇದೆ, ನಮ್ಮ ಮನೆ ಪಕ್ಕದಲ್ಲಿನೇ. ನಮ್ಮ ಮನೆಯಲ್ಲಿ ಏನೇನು ನಡೆಯತೈತಿ ನೋಡ್ರಿ. ಏನೇ ಏನ ನಮ್ಮ ಅತ್ತೆ ಬಂದಳು, ನಮ್ಮ ಆಯಿ ಮುದ್ದಿನ ಮಗಳು ಬಂದಾಳು. ನಮ್ಮ ಅತ್ತೆ ಮಲ್ಲವತ್ತಿ ಮಲ್ಲವತ್ತಿ ಮಲ್ಲವತ್ತಿ. ನಮ್ಮ ಮನ್ಯಾಗ ಮಲ್ಲವತ್ತಿ ಅಂದರೆ ಎಲ್ಲರಿಗೂ ಫೇವ್ರೇಟ. ನಮ್ಮ ಮಮ್ಮಿ ಆಮೇಲೆ ನಮ್ಮ ಆಯಿ ಯಾವಾಗಲೂ ಬರೀ ಮಲ್ಲವತ್ತಿ ಮಲ್ಲವತ್ತಿ ಅಂತಿರ್ತಾರು. ನಮ್ಮ ಮಮ್ಮಿ ರೊಟ್ಟಿ ಮಾಡತ್ತಾಳು, ಜೋಳದ ರೊಟ್ಟಿ. ಇವತ್ತಾಗ ಜೋಳದ ರೊಟ್ಟಿ ಮಮ್ಮಿ, ಗೊಂಜಾಳ ರೊಟ್ಟಿ ಮಾಡಂಗಿಲ್ಲ. ಚಪಾತಿ ರೊಟ್ಟಿ ಭಾಳ ಅದಾವು, ಗೊಂಜಾಳ ರೊಟ್ಟಿ. ಸೊ ಹಿಂಗಾಗಿ ಇವತ್ತು ಜೋಳದ ರೊಟ್ಟಿ ಮಾಡತ್ತೀವಿ. ನಮ್ಮ ಅತ್ತೆ ಆಲ್ರೆಡಿ ಇಲ್ಲಿ ಬೆಂಡೆಕಾಯಿ ಚಟ್ನಿ ರೆಡಿ ಮಾಡ್ಯಾರು. ಆಮೇಲೆ ಇದು ಬೀನ್ಸ್ ಪಲ್ಯ. ಆ್ಯಂಡ್ ಇಲ್ಲಿ ಏನೋ ಮಾಡತ್ತ. ಅತ್ತೆ ಏನು ಮಾಡತ್ತಿ? ಅತ್ತೆ ಇದು ನಿನ್ನೆದು ಕಾಜು ಮಸಾಲ ಬಿಸಿ ಮಾಡತ್ತಾರು. ಆಮೇಲೆ ಇದು ಟೊಮೆಟೊ ಸಾಂಬಾರು. ಅಟ್ಟ ಸಾಕೇನು ಸಾರ? ಊಟಕ್ಕೆ ಹೇಳ್ಯಾರ. ಪೂಜೆ ಮಾಡತ್ತಾರ ಆಚೆ ಕಡೆ ನಡೆದೈತೆ ಪೂಜೆ, ಹೋಮ ಹಾಕ್ಸತ್ತಾರ. ಇಬ್ಬರು ವೈನಿಗಳ ಇಬ್ಬರು ಅನ್ನಗಳ ಕುಂತಾರ. ಬ್ರೇಕ್ಫಾಸ್ಟ್ ಮಾಡೋಣ. ಟಿಫಿನ್ ಕಮ್ ಲಂಚ್ ನಾಷ್ಟ ಊಟ ಎಲ್ಲ ಇದೆ. ಇವತ್ತು ಸ್ಪೆಷಲು ಬೆಂಡೆಕಾಯಿ ಚಟ್ನಿ, ಆಮೇಲೆ ಬೀನ್ಸ್ ಪಲ್ಯ, ರೊಟ್ಟಿ, ಮೊಸರು. ನಮ್ಮತ್ತೆ ಬೆಂಡೆಕಾಯಿ ಚಟ್ನಿ ಮಾಡ್ಯಾರು. ನಮ್ಮತ್ತೆ ಟೇಸ್ಟ್ ಮಾಡತ್ತೀನಿ ಮಾಡಿದ್ದು. ಪಲ್ಯನೂ ಹತ್ತಿನ ಮನೆಯಣ್ಣ ಅತ್ತಿ ಬಾರಿ ಮಾಡಿ ಆಯ್ತಿಲ್ಲ ಕ್ಯಾಪ್ಚರ್ ಮಾಡಕ್ಕೆ ಮತ್ತೆ
ವಿಜು ವಿಜು ಕಿಚನಲ್ಲಿ ಏನು ಕೆಲಸ ಕೊಂಚಿಗಿನ ಹಾಂ ರೀ ಜಾಣೆ ಜಾಣೆ ಏನು ಮಾಡಕ್ಕೆ ಮಮ್ಮಿ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಚೂಡ ಟೇಸ್ಟ್ ಆಗ್ತಾವಣ ಏನೇನೋ ಕಾಯಿಪಲ್ಲೆ ತಂದರಲ್ಲ ಮೆಂತೆ ಏನದ ಸಬ್ಬಸ್ಗಿ ಬದನೆಕಾಯಿ ಸಣ್ಣಾಗಿಟ್ರೆ ನಮ್ಮ ಹೈದರಾಬಾದ್ ಡೈರೆಕ್ಟ್ ಇಲ್ಲಿ ಬಸ್ ಹೆಂಗೆ ಮಾಡೋರು ಮತ್ತು ಶಿವಮೊಗ್ಗಕ್ಕೆ ಕುಮಟಾಕು ಡೈರೆಕ್ಟ್ ಅದ ಇಲ್ಲ ಏನು ಹೊನ್ನಾವರ ಬಸ್ ಕುಮಟಾನಲ್ಲ ಹೊನ್ನಾವರ ಬಸ್ ಐತಲ್ಲ ಹೊನ್ನಾವರ ಬಸ್ ಡೈರೆಕ್ಟ್ ಅಲ್ಲ ನೋಡಿ ಎಣ್ಣೆ ಹೆಂಗೆ ನೀರು ತಕೊಂಡಂಗೆ ತಕೋತಾರ ಚಪಾತಿ ಕೊಡಿ ಕೊಡ ಸಾಕಲ್ಲಪ್ಪ ನೀನು ಚೋಡಕ ಸಾಕೀಗ ಚಪಾತಿ ಇಷ್ಟ ಮಾಡವ ನಂಗೆ ಸಿಗ್ಬೇಕಲ್ಲ ದಮ್ ಅಂತ ಅದ ಅತಿ ಬೇಕಯ್ಯವ ಅಲ್ಲವತಿ ಏನು ಮಾಡತ್ತಾರ ಏನಿ ಇವನ್ನೆಲ್ಲ ಇನ್ನು ಮಾರ್ಕೆಟಿಗೆ ಕಳಿಸ್ಬೇಕು ನಮ್ಮ ಕಾಂತು ಹೆಂಗೆ ಡ್ಯೂಟಿ ಮಾಡತ್ತ ನೋಡ್ರಿ ಫ್ಯಾಕ್ಟ್ರಿಗೆ ಹೋಗಿಲ್ಲ ಇವತ್ತು ಫುಲ್ ಆನ್ ಡ್ಯೂಟಿ ಒಳಗದ ಮನ್ಯಾಗ ನಮ್ಮ ಕಾಂತು ಫುಲ್ ಆನ್ ಡ್ಯೂಟಿ ಒಳಗದ ಮನ್ಯಾಗ ಇವತ್ತು ಕಾಂತು ಫ್ಯಾಕ್ಟ್ರಿಗೆ ಹೋದ್ರೆ ಆರಾಮಿರ್ತೀನಿ ನೋಡೋ ನೀ ಹಾಂ ಆರಾಮ ನಿದ್ದಿಗಟ್ಟನ್ ಬಾತೆ ಮಣ್ಕೋತಿ ಸಂಚಾನ ನೀವು ಎಡ ಹೇರಿನ ಎಡ ತನಿ ಕಾಕ ಕೊಟ್ಟನು ಅಲ್ಲಿ ವೈನಿ ಕೊಡತ್ತಿದ್ದ ಲಕ್ಷ್ಮಿ ವೈನಿ ಸಿದ್ದೇಚಗಳು ಹಲೋ ಬರ್ರಿ ಕೊಂಚಕ ಚೂಡತ್ತೀನಿ ನಾನು ಇದು ಆ್ಯಕ್ಚುಲಿ ಸ್ವೀಟ್ ಕಾರ್ನ್ ಚೂಡ ಮಾಡಿದ್ರು ಮನೆಯಲ್ಲಿ ಕೊಂಚಕ ಚೂಡ ತಿನ್ನತ್ತೀನಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಆ್ಯಕ್ಚುಲಿ ಮನೇಲಿ ಅಂದರೆ ನಮ್ಮ ಹೊಲದಲ್ಲಿ ಸ್ವೀಟ್ ಕಾರ್ನನ್ನು ಬೆಳೆದೀವಿ ಆಲ್ಮೋಸ್ಟ್ ಎಲ್ಲ ಇವಾಗ ಸೇಲ್ ಮಾಡಿದರು ಒಂದು ಸ್ವಲ್ಪ ಇದಾವೆ ಅಷ್ಟೇ ಸೊ ಮನೆಗೆ ಅಂತೇಳಿ ಒಂದು ಸ್ವಲ್ಪ ಇಟ್ಕೊಂಡಿದ್ವಿ ನಿನ್ನೆ ಹಾಗೆ ಬಾಯ್ಲ್ ಮಾಡ್ಕೊಂಡು ತಿಂದರು ಇವಾಗ ಚೂಡ ಮಾಡಿದ್ದಾರೆ ಸೊ ತಿನ್ನತ್ತೀವಿ ಆಜರ ಕರ್ಕೊಂಡು ಆಡ ಅಜ್ಜ ಆಡ್ತಾನಲ್ಲ ಆಡೋದು ನೀ ಬಡಿ ನಾ ಹೋಗಿತ್ತನ ತಗೋ ನೀ ಬಡಿ